ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏಕಾದಶಿ ಫ್ರೆಂಡ್ಸ್, ಹಂಗಾಗಿ ಇವತ್ತು ರಾಯರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು. ಟೈಮ್ ಬಂದು 9:30 ಆಗಿದೆ. ರಾಯರ ಪೂಜೆ ಸಂಪೂರ್ಣವಾಗಿ ನೀಟಾಗಿ ಆಯಿತು. ಇವತ್ತು ರಾಯರಿಗೆ ತುಳಸಿ ಅಷ್ಟೇ ಹಾಕಬೇಕು. ರಾಯರಿಗೆ ಯಾವುದೇ ಥರ ಹೂಗಳನ್ನ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ಳಾಗಿಲ್ಲ. ರಾಯರಿಗೆ ತುಳಸಿ ಮಾಲೆ ಅಷ್ಟೇ ಪ್ರಿಯ. ಇವತ್ತು ಏಕಾದಶಿ ದಿವಸ ರಾಯರಿಗೆ ನಾನು ತುಳಸಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ ತುಳಸಿಯನ್ನು ಕಿತ್ಕೊಂಡು ಹೂವು ಥರ ಕಟ್ಟಿ ರಾಯರಿಗೆ ಹಾಕಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ರಾಯರಿಗೆ ಯಾವುದೇ ಥರ ನೈವೇದ್ಯ ಇಡೋ ಆಗಿಲ್ಲ. ಯಾವುದೇ ಥರ ನಾವು ಎಷ್ಟೇ ಯಾವ ಥರ ನೈವೇದ್ಯ ಮಾಡಿದ್ರು ಇವತ್ತು ಸ್ವೀಕರಿಸಲ್ಲ. ಅವರು ಉಪವಾಸ ಇರೋದ್ರಿಂದ, ಏಕಾದಶಿ ಉಪವಾಸ ಇರೋದ್ರಿಂದ ಅವರಿಗೆ ನೀರನ್ನಷ್ಟೇ ಇಡಬೇಕು. ನಾನು ಕೂಡ ಒಂದು ಲೋಟ ನೀರಿಟ್ಟು ಅದ್ರ ಮೇಲೆ ತುಳಸಿ, ಒಂದೆಳೆ ತುಳಸಿ ಹಾಕಿ, ಶ್ರೇಷ್ಠ ತುಳಸಿ ಬಂದುಬಿಟ್ಟು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ತುಳಸಿ. ನೀರು ಮೇಲೆ ಒಂದು ಲೋಟ ನೀರು ತಗೊಂಡು ಅದ್ರ ಮೇಲೆ ಒಂದೆಲೆ ತುಳಸಿ ಹಾಕಿ ರಾಯರಿಗೆ ಅದನ್ನೇ ಇಟ್ಟಿದ್ದೀನಿ. ಇವತ್ತು ಯಾವುದೇ ಥರ ನೈವೇದ್ಯವನ್ನು ಇಡೋ ಆಗಿಲ್ಲ. ಇವತ್ತು ನೈವೇದ್ಯವನ್ನು ಇಡೋ ಆಗಿಲ್ಲ. ನಮಗೆ ಅಲಂಕಾರನೂ ಕೂಡ ಬೇರೆ ಹೂಗಳಲ್ಲಿ ಅಲಂಕಾರ ಮಾಡೋ ಆಗಿಲ್ಲ. ತುಳಸಿ ಅಷ್ಟೇ ಹಾಕಬೇಕು. ಇವತ್ತು ನಾನು ತುಳಸಿ ಮಾಲೆಯನ್ನು ಹಾಕಿ, ನಾನು ಏನೋ ಮನಸ್ಸಲ್ಲಿ ಒಂದಷ್ಟು ಅಂದ್ಕೊಂಡಿದ್ದೆ ಅಷ್ಟನ್ನು ದೇವ್ರ ಹತ್ರ ಇಟ್ಟು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ಏನನ್ನು ಕೂಡ ತಿಂದಿಲ್ಲ. ನೈಟ್ ಅಷ್ಟೊತ್ತು ಗಂಟ ಏನನ್ನು ಕೂಡ ತಿನ್ನೋದಿಲ್ಲ. ಇವತ್ತು ಫುಲ್ಲು ಓಲ್ಡೇ. ಇವತ್ತು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ. ಒಂದಷ್ಟು ದೇವ್ರ ಹತ್ರ ದೇವ್ರ ಮುಂದೆ ಇಟ್ಟಿದ್ದೀನಿ. ಅಷ್ಟು ದೇವರು ಬೇಗ ನನಗೆ ನೆರವೇರಿಸ್ಕೊಡ್ಲಿ ಅಂತಲೂ ಕೂಡ ಕೇಳ್ಕೊತೀನಿ. ಇವತ್ತು ಸಂಜೆವರೆಗೂ ನಾನು ಉಪವಾಸ ಕೂಡ ಇರ್ತೀನಿ. ಇವತ್ತು ಏಕಾದಶಿ ದಿವಸ ಉಪವಾಸ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೇವ್ರಿಗೆ ಸಂಕಲ್ಪ ಮಾಡಿಕೊಂಡು, ಏನಾಗಬೇಕು ನಿಮಗೆ, ಏನಾಗಬೇಕು ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡು ಉಪವಾಸ ಮಾಡೋದ್ರಿಂದ ಇವತ್ತು ಒಳ್ಳೆಯದಂತೆ. ರಾಯರೇ ಉಪವಾಸ ಮಾಡ್ತಾರೆ ಅಂದರೆ ಇನ್ನು ನಾವು ಮಾಡೋದ್ರಲ್ಲಿ ಏನು ತಪ್ಪಿದೆ? ಮಾಡಿ ಪ್ರತಿ ದಿವಸ ನಾವು ಊಟ ಮಾಡೋದೇ. ಒಂದು ದಿವಸ ಉಪವಾಸ ಇದ್ದು ದೇವರಲ್ಲಿ ಸ್ಮರಣೆ ಇದ್ದು ದೇವರ ಪ್ರಾರ್ಥನೆ ಮಾಡ್ತಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ನಾನು ಪೂಜೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀನಿ, ಏನು ಯಾವ ಗಿಡದಿಂದ ಕಿತ್ತು ಇವತ್ತು ಅಂದರೆ ನಾನು ಬೆಳೆಸಿದಂಥ ಗಿಡ ಎಲ್ಲ ತುಳಸಿ ಗಿಡದವಿಂದ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಡೀಟೇಲಿಂಗಾಗಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನಷ್ಟು ಸಪೋರ್ಟ್ ಮಾಡಿ, ಇನ್ನಷ್ಟು ಮೇಲೆ ಬರೋದಕ್ಕೆ ಸಾಧ್ಯ. ಆವಾಗಲೇ ಕೂಡ ನಾನು ನಿಮಗೆ ಡೀಟೇಲಿಂಗಾಗಿ ನಾನು ಏನು ಪೂಜೆ ಮಾಡ್ಕೊಂಡಿದ್ದೀನಿ, ಹೇಗೆ ಮಾಡ್ಕೊಂಡಿದ್ದೀನಿ ಎಲ್ಲವನ್ನೂ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಇವತ್ತೇ ಅಪ್ಲೋಡ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೀವು ಕೂಡ ನೋಡಿ, ಪೂಜೆ ಇಷ್ಟ ಆದರೆ ನೀವು ಕೂಡ ಸಂಕಲ್ಪ ಮಾಡಿಕೊಂಡು ದೇವರಲ್ಲಿ ಪೂಜೆನೂ ಕೂಡ ಮಾಡಿ, ಉಪವಾಸನೂ ಕೂಡ ಇರಿ. ಒಳ್ಳೆಯದು. ನಾನೇನು ರೂಲ್ಸ್ ಹೇಳಿದೆ ಅದನ್ನಷ್ಟೇ ಮಾಡಬೇಕು. ಇವತ್ತು ಅದ್ರ ಮೇಲೆ ನಿಮ್ಮಿಷ್ಟ. ನಾನೇನು ಅಷ್ಟು ಯಾವುದನ್ನು ಕೂಡ ಫೋರ್ಸ್ ಮಾಡಿ ಯಾರಿಗೂ ಕೂಡ ಹೇಳ್ಬಾರ್ದು. ಅದು ಮನಸ್ಸಿಗೆ ಬರಬೇಕು. ನಾನಿವತ್ತು ಇದ್ದೀನಿ, ನಾನು ದೇವರಲ್ಲಿ ಒಂದಷ್ಟು ಪ್ರಾರ್ಥನೆಯನ್ನು ಇಟ್ಟಿದ್ದೀನಿ. ಅದನ್ನ ನೆರವೇರಿಸ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನನ್ನ ಬಾಳಲ್ಲಿ ನಾನು ಯಾವತ್ತು ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದೆ, ಅವ್ರಿಗೆ ಪೂಜೆ ಮಾಡ್ಕೊಂಡು ಬಂದೆ. ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯದಾಗಿದೆ. ಅದಷ್ಟನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ಕೊಬೋದು. ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್ಸ್. ಸುಳ್ಳಂತೂ ಹೇಳೋಕ್ಕೆ ಬರಲ್ಲ. ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ನಂಬಿ, ರಾಘವೇಂದ್ರ ಸ್ವಾಮಿಗಳನ್ನು ನೀವು ಕೂಡ ನಂಬಿ ಪೂಜೆನೂ ಕೂಡ ಭಕ್ತಿಯಿಂದ ಮಾಡಿ. ನಿಮಗೆ ಒಂದಷ್ಟು ಹೂವು ಹಾಕಿ ರಾಘವೇಂದ್ರ ಸ್ವಾಮಿಗಳನ್ನ ಜೋರಾಗಿರೋ ದೊಡ್ಡ ಫೋಟೋ ತೊಗೊಬಂದು, ರಾಯರ ಫೋಟೋ ನಮ್ಮ ಮನೇಲಿ ದೊಡ್ಡದಿದ್ದರೆ, ಮತ್ತು ರಾಘವೇಂದ್ರ ಸ್ವಾಮಿಗಳದ್ದು ದೊಡ್ಡ ಫೋಟೋ ಇದ್ದು ಹಾರಗಟ್ಟಲೆ ಹೂಗಳನ್ನ ಹಾಕಿ ಆರಾಧನೆ ಮಾಡಿದ್ರೆ ಮಾತ್ರ ನಮ್ಗೆ ಒಲಿತಾರ ಅನ್ನೋದೇ ಇಲ್ಲ ಫ್ರೆಂಡ್ಸ್. ಪ್ರತಿ ಗುರುವಾರ ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ ನನಗೆ, ಪ್ರತಿ ಗುರುವಾರ ಹೂ ಪ್ರಸಾದ ಕೊಟ್ಟೇ ಕೊಡ್ತಾರೆ ನಮ್ಮ ರಾಯರು. ನಮ್ಮ ದೇವ್ರ ಮನೆಯ ಫೋಟೋ ಚಿಕ್ಕದೇನೆ.
ನಮ್ಮದು ಅಂತ ಒಂದು ಸ್ವಂತ ಮನೆ ಕಟ್ಕೊಂಡು ಹೋದಾಗ ನಾನು ಏನೆಲ್ಲ ಮಾಡಬೇಕು, ನಾನು ಯಾವ ಥರ ಫೋಟೋ ಮಾಡಿಸ್ಕೋಬೇಕು ಅನ್ನೋದೆಲ್ಲ ತುಂಬ ಆಸೆ ಇದೆ. ನಾನು ಅದನ್ನ ನೆರವೇರಿಸ್ಕೊಳ್ತೀನಿ. ಆ ದೇವರು ನನಗೆ ಅದು ಬೇಗ ಮಾಡಿಕೊಡ್ಲಿ, ಆ ಕೋರಿಕೆನೂ ಬೇಗ ಈಡೇರಿಸಲಿ ಅಂತ ಒಂದಷ್ಟೇ ಕೇಳ್ತೀನಿ. ನನ್ನ ಹತ್ರ ಇರೋದು ಚಿಕ್ಕ ದೇವ್ರ ಫೋಟೋ, ಮಂತ್ರಾಲಯದಿಂದ ನನ್ನ ಹಸ್ಬೆಂಡ್ ತಂದಿದ್ದಂಥ ಫೋಟೋ. ಆ ಫೋಟೋಗೆ ಇವತ್ತು ನಾನು ಪೂಜೆ ಮಾಡ್ಕೊತ ಅದಕ್ಕೆ ಶಕ್ತಿ ಅನ್ನೋದು ಬಂದುಬಿಡುತ್ತೆ ಫ್ರೆಂಡ್ಸ್. ಯಾರಿಗೇ ಆದರೂ ಕೂಡ ನಾವು ಪೂಜೆ ಮಾಡ್ತಾನೆ ಅದು ಶಕ್ತಿ ಅನ್ನೋದು ತುಂಬಿಕೊಳ್ಳೋದು. ಮನುಷ್ಯನಷ್ಟೇ, ನೀವು ನೀನು ಒಳ್ಳೆ ರೀತಿ ಮಾಡ್ತಾಯಿದ್ಯಾ, ಈ ಥರನೇ ಮುಂದುವರ್ಸ್ಕೊಂಡು ಹೋಗು ಅಂದಾಗಲೇ ಮಾತ್ರ ಅವ್ರಿಗೆ ಇನ್ನೂ ಮಾಡೋದಕ್ಕೆ ಸ್ಫೂರ್ತಿ ಬರೋದು. ನಾನು ಇನ್ನೂ ಬೇರೆ ಥರ ಕೆಲಸ ಮಾಡಬೇಕು, ನಾನಿನ್ನು ಈ ಜನ ಹೊಗಳುತ್ತಾ ಇದ್ದಾರೆ, ಇನ್ನೂ ಮಾಡಬೇಕು ಅನ್ನೋದು ಅವ್ರಿಗೂ ಆಸಕ್ತಿ ಕೂಡ ಬರೋದು. ಹಾಗೆ ನಾವು ದೇವ್ರನ್ನ ಎಷ್ಟು ಪ್ರಾರ್ಥನೆ ಮಾಡಿ, ಎಷ್ಟು ಭಕ್ತಿಯಿಂದ ಅವ್ರಿಗೆ ದೇವ್ರುಗಳಿಗೆ ನಾವು ತಂದಿರೋ ಅಂಥ ಫೋಟೋಕ್ಕೆ ಶಕ್ತಿ ತುಂಬ್ತೀವೋ ಅದಷ್ಟು ನಮ್ಮ ಮೇಲೆ ಇರುತ್ತೆ ಶಕ್ತಿ. ಅಷ್ಟನ್ನು ಮಾತ್ರ ಇವತ್ತು ಏಕಾದಶಿ ದಿವಸ ನಿಮ್ಮ ಜೊತೆ ಹಂಚ್ಕೋಬೋದು. ನನ್ನ ಜೀವನದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಿದ್ಮೇಲೆ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್. ನನಗಾಗಲಿ, ನನ್ನ ಮನೆಗಾಗಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ನಂಬಿ, ನಾನು ಫುಲ್ ಡೀಟೇಲಿಂಗಾಗಿ ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ, ನೋಡ್ಕೊಬನ್ನಿ. ಫ್ರೆಂಡ್ಸ್, ನಾನು ಪೂಜೆ ಹೇಗೆ ಹೇಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ನೋಡ್ಕೊಬಂದ್ರಿ. ನನ್ನ ಸಜೆಸ್ಟ್ ಏನಂದರೆ, ಫಸ್ಟು ನೀವು ರಾಯರನ್ನು ಸಂಪೂರ್ಣವಾಗಿ ನಂಬಬೇಕು. ಇದು ನಾನು ಫಸ್ಟು ಹೇಳೋದು ಫ್ರೆಂಡ್ಸ್. ನಮ್ಮನೆ ದೇವ್ರುಗಳ್ನ ನಾವು ಬಿಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮನೆ ದೇವ್ರನ್ನೂ ನೀವು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಅವ್ರ ಜೊತೆಗೆ ಗುರುವಾರ, ರಾಯರ ವಾರದ ದಿವಸ ರಾಘವೇಂದ್ರ ಸ್ವಾಮಿಗಳನ್ನು, ನಿಮ್ಮ ಮನೆ ದೇವರನ್ನು ಎಷ್ಟು ನಂಬಿರ್ತೀರ ಅಷ್ಟೇ ರಾಯರನ್ನು ನಂಬಿ. ತುಂಬ ಮಿರಾಕಲ್ ಇದೆ, ತುಂಬ ಒಳ್ಳೇದು ಮಾಡ್ತಾರೆ, ತುಂಬ ಒಳ್ಳೇದು ಮಾಡ್ತಾರೆ. ಆಗ ನಿಮಗೆ ಹೂ ಪ್ರಸಾದವನ್ನು ಕೂಡ ಅವ್ರು ಕೊಡ್ತಾರೆ. ನಾನು ಕೂಡ ಅಷ್ಟೇ, ನಮ್ಮ ಮನೆ ದೇವರ ವಾರದ ದಿವಸ ನಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಗುರುವಾರ ನಾನು, ಶನಿವಾರ ನಮ್ಮ ಮನೆ ದೇವರ ವಾರ, ಅವತ್ತು ಹೇಗೆ ನಿಷ್ಠೆಯಿಂದ ಹೂಗಳನ್ನೆಲ್ಲ ತೆಗೆದು ಹೂಗಳನ್ನೆಲ್ಲ ಇಟ್ಟು ಹೇಗೆ ಪೂಜೆ ಮಾಡ್ತೀನೋ ಹಾಗೆ ಗುರುವಾರ ಟೈಮು ಅದೇ ಥರ ಪೂಜೆ ಮಾಡ್ತೀನಿ. ರಾಯರನ್ನು ಸಂಪೂರ್ಣವಾಗಿ ನಂಬಿದ್ದೀನಿ ನಾನು. ಅದಕ್ಕೋಸ್ಕರ ರಾಯರು ಏನೇ ಕಷ್ಟ ಇರಲಿ, ಸುಖ ಇರಲಿ, ನನ್ನ ಪೂಜೆ ಒಪ್ಪಿದ್ದೀರ, ನಾನು ಅವರಲ್ಲಿ ಏನೇ ಸಂಕಲ್ಪ ಇಟ್ಟರೂ ಕೂಡ ಅವರು ನನಗೆ ಪ್ರಸಾದವನ್ನು ಕೊಡ್ತಾರೆ. ನೀವು ಕೂಡ ಅಷ್ಟೇ. ನನ್ನ ಒಂದು ಸಜೆಸ್ಟ್ ಏನಂದರೆ, ಫಸ್ಟು ನಂಬಿ. ರಾಯರನ್ನು ನಂಬಿದ್ರೆ ಯಾರನ್ನು ಕೂಡ ರಾಯರು ಕೈ ಬಿಡೋದಿಲ್ಲ. ಅನ್ಮನ್ಸಿಟ್ಕೊಂಡು ನಂಬಿದ್ರೆ ಅವರು ಒಲಿಯೋದು ಇಲ್ಲ. ಅದು ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್. ಇಷ್ಟನ್ನು ಇವತ್ತು ಹೇಳ್ತೀನಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಸಂಜೆವರೆಗೂ ಉಪವಾಸನೂ ಕೂಡ ಇರ್ತೀನಿ. ನೀರಲ್ಲೇ ಇರ್ತೀನಿ ನಾನು. ನೈಟು ಊಟ, ಪೂಜೆ ಲಾಸ್ಟ್ ಸಂಜೆ ಪೂಜೆ ಮಾಡಿ ನೈಟು ಊಟ ಮಾಡ್ತೀನಿ. ನೀವು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇವತ್ತಿನ ಪುಟಾಣಿ ಏಕಾದಶಿ ರಾಯರ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.